ಧರ್ಮಸ್ಥಳ ಫೈಲ್ಸ್ ಅಲ್ಲಿ ಓಪನ್ ಮಾಡಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಇವತ್ತು ಮಧ್ಯಾಹ್ನ 1 ಗಂಟೆಯಿಂದಲೂ ಕೂಡ ಸ್ಥಳ ಮಹಜರನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಮತ್ತೆ ಗ್ಯಾಪ್ ಕೊಟ್ಟು ಮತ್ತೊಮ್ಮೆ ಸ್ಥಳ ಮಹಜರನ್ನ ಮಾಡಿದ್ರು. ಯಾವ್ಯಾವ ಜಾಗಗಳಲ್ಲಿ ಇವತ್ತು ಅನಾಮಿಕ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಿಸಿದ್ರು, ಏನಾಯ್ತು ಪ್ರಕರಣ ನೋಡೋಣ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದಲ್ಲಿ ಆಗಿರುವಂತ ಬೆಳವಣಿಗೆ ಇದು. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಮಹಜರು ಈಗ ಅಂತ್ಯಗೊಂಡಿದೆ. ಕನ್ಯಾಡಿ ಸಮೀಪದ ಖಾಸಗಿ ತೋಟದಲ್ಲಿ ಪರಿಶೀಲನೆಯನ್ನ ಎಸ್ಐಟಿ ನಡೆಸಿದ್ದಾರೆ. ಖಾಸಗಿ ತೋಟದೊಳಗೂ ಕೂಡ ಶವ ಹೂತಿಟ್ಟಿದ್ದ ಬಗ್ಗೆ ಹೇಳಿದ್ರು ಅನಾಮಿಕ. ಇವರಿಗೆ 13 ಸ್ಥಳಗಳನ್ನ ಅನಾಮಿಕ ಗುರುತಿಸಿರೋದು. 106 ಶವ ಅಂತ ಹೇಳಿದ್ರು. ದೂರುದಾರ ತೋರಿಸಿದ ಸ್ಥಳಗಳಿಗೆ ಎಸ್ಐಟಿ ನಂಬರಿಂಗ್ ಅನ್ನ ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ಜಾಗ ಇರಬಹುದು, ಬಟ್ ಆ ಸುತ್ತಮುತ್ತಲು ಎಷ್ಟು ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಅದರ ಲೆಕ್ಕಾಚಾರಗಳನ್ನ ಹಾಕಬೇಕಾಗಿದೆ. ಒಟ್ಟು 13 ಜಾಗಗಳಲ್ಲಿ ಈ ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳೀಗ ಬರ್ತಾ ಇದೆ. ಮಹಜರು ಪ್ರಕ್ರಿಯೆ ಹಂತವಾಗಿದೆ. 13 ಸ್ಥಳಗಳಲ್ಲಿ ಮಹಜರು ಅಂತ್ಯ ಮುಗಿದಿದೆ. ನಾಳೆ ಮತ್ತೆಯೂ ಕೂಡ ಇರುತ್ತೆ. ನಾಳೆಯೂ ಕೂಡ ಶವ ಹೂತಿಟ್ಟ ಜಾಗವನ್ನ ಗುರುತಿಸ್ತಾರೆ. ಈ 13 ಜಾಗಗಳೇನಿದೆ, ಈ ಜಾಗದಲ್ಲಿ ಇನ್ನುಳಿದಂತೆ ಶವಗಳನ್ನ ಎಲ್ಲಿ ಹೂತಿಡಲಾಗಿದೆ ಅಂತ ಹೇಳಿ. ಒಂದು ಜಾಗ ಅಂತಂದ್ರೆ ಅದು 1 ಕಿಲೋಮೀಟರ್ ಆಗಿರ್ಬೋದು, ಸರೌಂಡಿಂಗ್ 1.5 ಕಿಲೋಮೀಟರ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಅದರ ವ್ಯಾಪ್ತಿ ಹೇಗಿರುತ್ತೆ ಅನ್ನೋದ್ರ ಮೇಲಿರುತ್ತೆ. ಈಗ ಅಲ್ಲಿ ನೋಡಿ ನಂಬರಿಂಗ್ ಎಲ್ಲ ಹಾಕ್ತಾ ಇದ್ದಾರೆ. ಈ ಜಾಗದಲ್ಲಿ ಇಷ್ಟು ಶವಗಳನ್ನು ಹೂತಿಡಲಾಗಿದೆ, ಈ ಜಾಗದಲ್ಲಿ ಇಷ್ಟು ಶವಗಳನ್ನು ಹೂತಿಡಲಾಗಿದೆ. ಒಂದು ತೋಟ ಕೂಡ ಇದೆ ಅಂತೆ. ಆ ತೋಟದಲ್ಲೂ ಕೂಡ ಶವವನ್ನು ಹೂತಿರುವಂತ ಮಾಹಿತಿಯನ್ನ ಅನಾಮಿಕ ಕೊಟ್ಟಿರುವುದು ಪೊಲೀಸರಿಗೆ. ಹಾಗಾಗಿ ನಾಳೆಯೂ ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗ್ತಾರಂತೆ. ಕನ್ಯಾಡಿ ಸಮೀಪದ ಖಾಸಗಿ ತೋಟದಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಲಿದ್ದಾರೆ. ನಾಳೆಯೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ಮುಂದುವರಿಯುತ್ತೆ. ಇದಾದ ನಂತರ ಅಲ್ಲಿ ಈಗಾಗಲೇ ಹೇಳ್ತಾ ಇದ್ದೆ, ಅದನ್ನ ನಾಳೆ ಅಂತ ಹೇಳ್ತಾ ಇದ್ದೀನಿ. ಖಾಸಗಿ ತೋಟದಲ್ಲಿ ಮಹಜರ್ ಮಾಡುವಂತ ಪ್ರಕ್ರಿಯೆ ನಾಳೆ ಇದೆ. ಇವತ್ತು ಮಾಡಬೇಕಾಗಿರುವಂತ ಕೆಲಸ 2 ಬಾರಿ ಮಾಡಿದ್ದಾರೆ. ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಯಿಂದ ಶುರುವಾಗುತ್ತೆ. ಸುಮಾರು 2-3 ಗಂಟೆವರೆಗೂ ಸ್ಥಳ ಮಹಜರ್ ಮಾಡ್ತಾರೆ. ಅದಾದ ನಂತರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ವಾಪಸ್ ಬಂದು ಮತ್ತೆ ಸ್ಥಳ ಮಹಜರನ್ನ ಮಾಡ್ತಾರೆ. ಒಟ್ಟು 13 ಜಾಗಗಳನ್ನ ಗುರುತಿಸಿದ್ದಾರೆ. ಇನ್ನೊಂದು ತೋಟ ಇದೆ, ಆ ತೋಟದಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡ್ತಾರೆ. ಅದನ್ನ ನಾಳೆ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದಕ್ಷಿಣ ಕನ್ನಡದ ಪ್ರತಿನಿಧಿ. ಸುಖಪಾಲ್, ಈಗ ಇವತ್ತಾಗಿರುವಂತ ಒಟ್ಟಾರೆ ಬೆಳವಣಿಗೆ ಏನೆಲ್ಲ ಇದೆ ಸುಖಪಾಲ್? ಮಧ್ಯಾಹ್ನ ಸುಮಾರು 1 ಗಂಟೆಗೆ ಆತನನ್ನ ನೇತ್ರಾವತಿ ಸ್ನಾನಘಟ್ಟದ ಬಳಿಗೆ ದೂರುದಾರ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಭದ್ರತೆಯಲ್ಲಿ ಕರ್ಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿರುವಂತ ಒಂದು ಅರಣ್ಯ ಪ್ರದೇಶದಲ್ಲಿ ಆತ ಗುರುತಿಸಿದ್ದೇನೆ ಅನ್ನುವಂಥದ್ದನ್ನ ಅಲ್ಲಿ ಹೇಳಿದ್ದಾನೆ. ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಒಟ್ಟು ಇವತ್ತು 15 ಕಡೆಗಳಲ್ಲಿ ಈ ರೀತಿಯಾಗಿ ಹೂತಾಕಿರುವಂತ ಜಾಗಗಳನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಎಸ್ಐಟಿ ಅವರು ತಯಾರಿ ಮಾಡಿದ್ರು. ಆ ಸಂದರ್ಭದಲ್ಲಿ ಮೊದಲಿಗೆ 8 ಕಡೆಗಳಲ್ಲಿ ಆ ಅರಣ್ಯ ಪ್ರದೇಶದಲ್ಲಿ ಸುಮಾರು 1 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ಸುಮಾರು 2 ಗಂಟೆಗಳ ಕಾಲ ಈ ಸ್ಥಳ ಮಹಜರ್ ಮಾಡುವಂತದ್ದು, ಜೊತೆಗೆ ಆ ಸ್ಥಳವನ್ನ ಗುರುತಿಸುವಂತ ಕೆಲಸ ಆಗಿದೆ. ಅಲ್ಲಿ ಎಲ್ಲೆಲ್ಲಿ ಆತ ತೋರಿಸಿದ್ದೇನೆ ಆ ಜಾಗವನ್ನ ಸೆಕ್ಯೂರ್ ಮಾಡುವಂತದ್ದು, ಜೊತೆಗೆ ಅದಕ್ಕೆ ನಂಬರಿಂಗ್ ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಆ ಕಾಡ್ನ ಒಳಗೆ ಸುಮಾರು 8 ಕಡೆಗಳಲ್ಲಿ ಗುರುತನ್ನು ಮಾಡಿದ್ದಾರೆ. ಆ ಬಳಿಕ ಅದೇ ಸ್ನಾನಘಟ್ಟ ಮತ್ತೆ ನೇತ್ರಾವತಿ ಸೇತುವೆಯ ಮಧ್ಯಭಾಗದಲ್ಲಿರುವಂತ ಅರಣ್ಯದ ನಡುವೆಯೂ ಇದೇ ರೀತಿಯಾದಂತ ಒಂದು ಸ್ಥಳ ಮಹಜರ್ ಮಾಡುವಂತ ಕೆಲಸಗಳನ್ನ ಮಾಡಿದ್ರು. ಅಲ್ಲೂ ಸುಮಾರು 4 ಕಡೆಗಳಲ್ಲಿ ಗುರುತನ್ನ ಮಾಡಲಾಗಿತ್ತು. ಆ ಬಳಿಕ ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದಲ್ಲಿರುವಂತಹ ಒಂದು ರಸ್ತೆ ಸಮೀಪದಲ್ಲಿ ಒಂದು ದೊಡ್ಡದಾದಂತ ಜಾಗವನ್ನ ಗುರುತಿಸಲಾಗಿದೆ. ಅದನ್ನ 1 ಅಂತ ಗುರುತಿಸಲಾಗಿದೆ. ಅಂದ್ರೆ 13ನೇ ನಂಬರ್ ಅನ್ನ ಕೊಡಲಾಗಿದೆ. ಅಲ್ಲಿ ಕೇವಲ 1ಅನ್ನು ಹೂತಾಕಿದ್ದಾನೆ ಅಥವಾ ಅದಕ್ಕಿಂತಲೂ ಹೆಚ್ಚು ಹೂತಾಕಿದ್ದಾನೆ ಅನ್ನುವಂತ ಸ್ಪಷ್ಟತೆ ಇಲ್ಲ. ಆದ್ರೆ ಬಹಳಷ್ಟು ದೊಡ್ಡದಾದ ಜಾಗದಲ್ಲಿ ಅಲ್ಲಿ ಟೇಪ್ ಗಳನ್ನ ಹಾಕಿ ಸೆಕ್ಯೂರ್ ಮಾಡುವಂತ ಕೆಲಸಗಳನ್ನ ಮಾಡಲಾಗಿದೆ. ಅದರ ಬಳಿಕ ಕನ್ಯಾಡಿ ಸಮೀಪದ ಒಂದು ಖಾಸಗಿ ತೋಟದಲ್ಲೂ ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನ ಹೇಳಿದ್ದಾನೆ. ಅಲ್ಲಿಗೆ ಹೋಗಿದ್ದಾರೆ. ಆದ್ರೆ ಅಲ್ಲಿ ಕತ್ತಲಾಗಿರುವಂತ ಹಿನ್ನೆಲೆಯಲ್ಲಿ ಅದನ್ನ ನಾಳೆಗೆ ಮುಂದೂಡಿರುವಂತದ್ದು. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇವತ್ತು ಒಟ್ಟಾರೆಯಾಗಿರುವಂತ ಬೆಳವಣಿಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ 106 ಶವ ಹೂತಿಟ್ಟ ಪ್ರಕರಣ. ನೇತ್ರಾವತಿ ತಟದಲ್ಲಿ ಎಸ್ಐಟಿ ಸ್ಥಳ ಮಹಜರು. ಶವಗಳ ಹೂತಿಟ್ಟ ಜಾಗವನ್ನ ತೋರಿಸಿದ ಅನಾಮಿಕ. ಧರ್ಮಸ್ಥಳದಲ್ಲಿ 106 ಶವಗಳ ಹೂತಿಟ್ಟ ಪ್ರಕರಣವನ್ನ ಬೆನ್ನು ಬಿದ್ದಿರುವ ವಿಶೇಷ ತನಿಖಾ ತಂಡ ತನಿಖೆಯನ್ನ ತೀವ್ರಗೊಳಿಸಿದೆ. ಕಳೆದ 2 ದಿನಗಳಿಂದ ಅನಾಮಿಕ ದೂರುದಾರನಿಗೆ ಎಸ್ಐಟಿ ತೀವ್ರ ವಿಚಾರಣೆಯನ್ನ ನಡೆಸಿತ್ತು. 2 ದಿನಗಳಲ್ಲಿ ಒಟ್ಟು 14 ಗಂಟೆಗಳ ಕಾಲ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಲಾಗಿತ್ತು. ಅಲ್ಲದೆ ನಿನ್ನೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಖುದ್ದು ಅನಾಮಿಕನ ವಿಚಾರಣೆ ನಡೆಸಿದ್ರು. ಅನಾಮಿಕ ಕೊಟ್ಟಿರುವ ದೂರಿಗೂ ಆತ ಕೊಟ್ಟ ಹೇಳಿಕೆಗೂ ತನಿಖಾಧಿಕಾರಿಗಳು ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಂಡಿದ್ದಾರೆ. ಅದರಂತೆ ಇವತ್ತು ಅನಾಮಿಕನನ್ನ ಕರೆತಂದು ಸ್ಥಳ ಮಹಜರನ್ನ ನಡೆಸಲಾಯಿತು. ಈ ವೇಳೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಹೂತಿಟ್ಟ ಶವಗಳ ಸ್ಥಳ ಮಹಜರು ನಂಬರ್ 1 ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದ ಕಾಡು. ಗುರುತು ಪತ್ತೆ ಸ್ಥಳ 8.
ಮೊದಲಿಗೆ ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ ಅನಾಮಧೇಯ ವ್ಯಕ್ತಿಯನ್ನು ಕರೆತಂದು ಮಹಜರು ಪ್ರಕ್ರಿಯೆ ನಡೆಸಿತು. ಈ ಭಾಗದ 8 ಸ್ಥಳಗಳಲ್ಲಿ ಶವಗಳನ್ನು ಹೂತಿರುವುದಾಗಿ ತಿಳಿಸಿದ್ದಾನೆ. ಆತ ಗುರುತಿಸಿದ ಜಾಗದಲ್ಲಿ ಎಸ್ಐಟಿ ತಂಡ ಕಲ್ಲುಗಳನ್ನು ಹಾಕಿ ನಂಬರಿಂಗ್ ಮಾಡಿದೆ. ಹೂತಿಟ್ಟ ಶವ ಸ್ಥಳ ಮಹಜರು ನಂಬರ್ 2 ನೇತ್ರಾವತಿ ಸ್ನಾನಘಟ್ಟ ಸೇತುವೆಯ ಮಧ್ಯೆಯಲ್ಲಿರೋ ಅರಣ್ಯ ಭಾಗ. ಗುರುತು ಪತ್ತೆ ಸ್ಥಳ 4. ಇದಾದ ಬಳಿಕ 2ನೇ ಬಾರಿಯ ಮಹಜರಿನಲ್ಲಿ ನೇತ್ರಾವತಿ ಸ್ನಾನಘಟ್ಟ ಸೇತುವೆಯ ಮಧ್ಯದಲ್ಲಿರುವ ಅರಣ್ಯ ಭಾಗದಲ್ಲಿ 4 ಸ್ಪಾಟ್ಗಳನ್ನು ಗುರುತಿಸಿದ್ದಾನೆ. ಅಲ್ಲಿಯೂ ಕೂಡ ಎಸ್ಐಟಿಯವರು ನಂಬರಿಂಗ್ ಮಾಡಿದ್ದಾರೆ. ಹೂತಿಟ್ಟ ಶವಗಳ ಸ್ಥಳ ಮಹಜರು ನಂಬರ್ 3 ನೇತ್ರಾವತಿ ಸ್ನಾನಘಟ್ಟ ಬಲಭಾಗದ ಅರಣ್ಯ. ಗುರುತು ಪತ್ತೆ ಸ್ಥಳ 1. ಅಷ್ಟಲ್ಲದೆ ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದ ಅರಣ್ಯದಲ್ಲಿ ಗುರುತು ಪತ್ತೆ ಕಾರ್ಯ ನಡೆದಿದೆ. ಅಲ್ಲಿ 1 ಸ್ಥಳವನ್ನು ಗುರುತು ಮಾಡಿದ್ದಾರೆ. ಸುಮಾರು 3-4 ಗಂಟೆಗಳ ಕಾಲ ಅನಾಮಿಕನೊಂದಿಗೆ ಮಹಜರನ್ನ ಮಾಡಲಾಗಿದೆ. ಕಾಡಿನ ಒಳಭಾಗದಲ್ಲಿ ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಿದಂತಹ ಅಧಿಕಾರಿಗಳಿಗೆ ಅನಾಮಿಕ ಶವ ಹೂತಿಟ್ಟ ಸ್ಥಳವನ್ನು ತೋರಿಸಿದ್ದಾನೆ. ಅನಾಮಿಕ ತೋರಿಸಿದ ಸ್ಥಳಗಳಲ್ಲಿ ಎಸ್ಐಟಿ ಗುರುತು ಮಾಡಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟೆ ಪ್ರಕರಣದ ಇವತ್ತು ಕೆಲವೊಂದು ಗುರುತುಗಳನ್ನು ಪತ್ತೆ ಮಾಡುವಂಥ ಕೆಲಸ ಆಗಿತ್ತು. ಸುಮಾರು 15 ಕಡೆಗಳಲ್ಲಿ ಇದೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಹಾಗಾಗಿ 3 ಕಡೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗುರುತು ಪತ್ತೆ ಆಗಿರುವಂಥದ್ದು. ಈಗ ನಾವು ಗಮನಿಸಬಹುದು, ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದಲ್ಲಿರುವಂಥ ಅಜಿಕುರಿ ಅನ್ನುವಂಥ ಒಂದು ರಸ್ತೆಯ ಸಮೀಪದಲ್ಲಿ ಒಂದು ಜಾಗವನ್ನು ಗುರುತು ಮಾಡಲಾಗಿದೆ. ಇದು ಸುಮಾರು 13 ಸ್ಥಳಗಳನ್ನು ಗುರುತಿಸಲಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಮೂದು ಮಾಡಿರುವಂಥ ಸ್ಥಳವನ್ನು ಗಮನಿಸಬಹುದು. ಅಲ್ಲಿಗೆ ಸಂಪೂರ್ಣವಾಗಿ ಅಲ್ಲಿಗೆ ಸುತ್ತಲೂ ಒಂದು ಟೇಪನ್ನು ಹಾಕಿದಾಗೆ, ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಜನರು ಎಂಟ್ರಿ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಟೇಪನ್ನು ಹಾಕಲಾಗಿದೆ. ಜೊತೆಗೆ ನಂಬರನ್ನು ಗುರುತಿಸಲಾಗಿದೆ. 13 ನಂಬರ್ ಅನ್ನುವಂಥದ್ದನ್ನು ಗುರುತಿಸಲಾಗಿದೆ. ಅಂದರೆ ಈವರೆಗೆ 13 ಗುರುತು ಮಾಡಲಾಗಿದೆ. ಒಂದು ಮೊದಲ ಹಂತದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಸುಮಾರು 8 ಗುರುತುಗಳನ್ನು ಮಾಡಲಾಗಿದೆ. 8 ಸ್ಥಳಗಳ ಗುರುತು ಮಾಡಲಾಗಿದೆ. ಆ ಬಳಿಕ ನೇತ್ರಾವತಿ ಸೇತುವೆ ಮತ್ತು ನೇತ್ರಾವತಿ ಸ್ನಾನಘಟ್ಟದ ಮಧ್ಯಭಾಗದಲ್ಲಿರುವಂತಹ ಅರಣ್ಯದಲ್ಲಿ 4 ಕಡೆಗಳಲ್ಲಿ ಈ ರೀತಿಯಾಗಿ ಗುರುತು ಮಾಡಲಾಗಿದೆ. ಅಲ್ಲಿಗೆ 12 ಕಡೆಗಳಲ್ಲಿ ಗುರುತು ಮಾಡಲಾಗಿದೆ. ಈಗ ಇದು ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದಲ್ಲಿರುವಂತಹ ಸ್ಥಳವನ್ನು ಸಂಪೂರ್ಣವಾಗಿ ಸೆಕ್ಯೂರ್ ಮಾಡಲಾಗಿದೆ. ಟೇಪನ್ನು ಹಾಕಿ ಟೇಪ್ನ ಮೂಲಕ ಯಾರೂ ಪ್ರವೇಶ ಮಾಡದ ರೀತಿಯಲ್ಲಿ ಈ ಒಂದು ಸ್ಥಳವನ್ನು ಗುರುತಿಸಲಾಗಿದೆ. ಅದಕ್ಕೆ 13 ಅನ್ನುವಂಥ ನಂಬರನ್ನು ಹಾಕಲಾಗಿದೆ. ಅಂದರೆ 13 ಕಡೆಗಳಲ್ಲಿ ಹೂತಿಟ್ಟಿದ್ದ ಶವಗಳು ಇದೆ ಅನ್ನುವಂಥದ್ದನ್ನು ಆತ ಹೇಳಿರುವಂಥದ್ದು. ಆತ ಹೇಳಿರುವ ರೀತಿಯಲ್ಲೇ SIT ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿ ಆತ ಹೇಳಿರುವ ರೀತಿಯಲ್ಲೇ ಇಲ್ಲಿ ಗುರುತುಗಳನ್ನು ಮಾಡಿದ್ದು. ಇನ್ನೊಂದಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂಥ ಸ್ಥಳವನ್ನು ಗುರುತಿಸ್ತೇನೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಹಾಗಾಗಿ ಆ ಸಂದರ್ಭದಲ್ಲೂ ಮುಂದಿನ ಹಂತದಲ್ಲೂ ಅಲ್ಲೂ ಈ ರೀತಿಯಾಗಿ ಸ್ಥಳವನ್ನು ಮಹಜರು ಮಾಡಿ ಅಲ್ಲಿ ಗುರುತು ಮಾಡುವಂಥ ಕೆಲಸಗಳನ್ನು SIT ಅಧಿಕಾರಿಗಳು ಮುಂದುವರಿಸಲಿಕ್ಕಿದ್ದಾರೆ. ಒಟ್ಟಾರೆ ಧರ್ಮಸ್ಥಳದ ನೇತ್ರಾವತಿ ಅರಣ್ಯ ಪ್ರದೇಶದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕಡೆಗಳಲ್ಲಿ ಶವಗಳನ್ನು ಹೂತಿರುವ ಬಗ್ಗೆ ಜಾಗವನ್ನು ಗುರುತಿಸಿದ್ದಾನೆ ಅನಾಮಧೇಯ ವ್ಯಕ್ತಿ. ಹೂತಿಟ್ಟ ಶವಗಳ ರಹಸ್ಯದ ತನಿಖೆ ಈ ಮೂಲಕ ತೀವ್ರಗೊಂಡಿದೆ. ಅನಾಮಿಕ ಕೊಟ್ಟ ಮಾಹಿತಿ ಎಲ್ಲವೂ ಕೂಡ ಸತ್ಯವಾ ಎಂಬುದು ತನಿಖೆ ಮೂಲಕ ಹೊರಬರಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.